ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಕಾಟನ್ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು. ಬಿಕಾಸ್ ಡಿಸೈನ್ ಅಂದರೆ ಈ ಬಾರ್ಡರ್ ಸ್ವಲ್ಪ ಡಿಸೈನ್ ವೇರಿ ಆಗುತ್ತೆ, ಬಟ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ನನಗೆ ಒಂದ್ಸತಿ ಆ ಕಲರ್ ಇಷ್ಟ ಆಗ್ಬಿಡ್ತು ಅಂದರೆ ಒಂದೇ ಡಿಸೈನಲ್ಲಿ ತುಂಬ ಕಲರ್ಸ್ ತೊಗೊಂಡ್ಬಿಡ್ತೀನಿ. ಬಿಕಾಸ್ ಒಂದೊಂದು ಡಿಫ್ರೆಂಟ್ ಆಗಿದೆ ಕಲರು. ಈಗ ಆಲ್ರೆಡಿ ಒಂದೆರಡು ಫೋಟೋಶೂಟ್ ಮಾಡಿಸಿದ್ದೀನಿ, ಅದು ವಿಡಿಯೋ ನೀವು ನೋಡಿರ್ತೀರ, ಅದನ್ನು ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ, ಒಂದು 450-500 ಒಳಗಡೆ ಕಾಟನ್ ಸ್ಯಾರಿ ಬರುತ್ತೆ. ನೀವು ಕಾಟನ್ ಸ್ಯಾರಿ ನೀವು ನೋಡ್ಬೋದು 1000 ಮೇಲೆ ಇರುತ್ತೆ, ಬಟ್ ಇಷ್ಟು ಕಂಫರ್ಟಬಲ್ ಆಗಿ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಸಾಫ್ಟ್. ಕೆಲವೊಂದು ಕಾಟನ್ ಸ್ಯಾರಿ ಹೇಗಿರುತ್ತೆ ಅಂತಂದ್ರೆ ತುಂಬಾ ಹರಡ್ಕೊಳ್ಳುತ್ತೆ, ಇದು ಹಾಗಲ್ಲ. ಅಂಡ್ ಇದು ನಾನು ಫಸ್ಟ್ ಟೈಮ್ ವೇರ್ ಮಾಡಿರೋದು ಈ ಒಂದು ಸ್ಯಾರಿ, ರೆಡ್ ಸ್ಯಾರಿ. ಇನ್ನ ಕೆಲವೊಂದು ಸ್ಯಾರಿಗಳನ್ನ ಒಂದ್ 2-3 ಸತಿ ವೇರ್ ಮಾಡಿದೀನಿ, ಹಾಗೆ ವಾಶ್ ಕೂಡ ಮಾಡಿದೀನಿ. ವಾಶ್ ಮಾಡಿದ್ರು ಕೂಡ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಐರನ್ನೇ ಮಾಡೋದು ಬೇಡ, ಅಷ್ಟು ನೀಟಾಗಿರುತ್ತೆ ಈ ಒಂದು ಕಾಟನ್ ಸ್ಯಾರಿ. ಯಾವ್ಯಾವ ಕಲರ್ ಹಾಗೆ ಬಾರ್ಡರ್ ಡಿಸೈನ್ ಹೇಗಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಬಾರ್ಡರ್ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ. ಇದರಲ್ಲಿ ಸ್ವಲ್ಪ ಮೀಡಿಯಂ ಬಾರ್ಡರ್ ಇದೆ ಈ ಸ್ಯಾರಿಯಲ್ಲಿ. ಆ್ಯಂಡ್ ಚಿಕ್ಕ ಲೈನ್, ಪರ್ಪಲ್ ಲೈನ್ ಕೊಟ್ಟಿದ್ದಾರೆ. ನೀವು ಇದಕ್ಕೆ ಯಾವ ಥರನಾದ್ರೂ ಬ್ಲೌಸ್ನ ವೇರ್ ಮಾಡಬಹುದು. ನಾನು ಸುಮ್ಮನೆ ಈಗ ರೆಡ್ ಕಲರ್ ವೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿರೋಂಥ ಕಲರ್ ನೀವು ವೇರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಸೆರಗು ಕೂಡ ಇದೊಂಥರ ಕಲರ್ ತುಂಬ ಚೆನ್ನಾಗಿದೆ. ಒಂದು ಟೊಮೆಟೊ ಕಲರ್ ಅಂತಾನೆ ಹೇಳ್ಬೋದು ಈ ಸ್ಯಾರಿ. ನೋಡಿ ಎಷ್ಟು ನೀಟಾಗಿದೆ. ನೆರ್ಗೆಗಳು ಕೂಡ ಎಷ್ಟು ನೀಟಾಗಿ ಕೂತಿದೆ. ಕಾಟನ್ ಸ್ಯಾರಿ ಅಂದ್ರೆ ಹರಡ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಬೇಡ. ತುಂಬಾ ಚೆನ್ನಾಗಿದೆ. ನಾವು ಹೇಗಿರ್ತೀವೋ ಹಾಗೆ ಮೈಗೆ ಅಂಟ್ಕೊಂಡಿರೋ ತರ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ಕಾಟನ್ ಸ್ಯಾರಿ. ನಾನೀಗ ತೋರಿಸ್ತಿರುವಂತಹ ಸ್ಯಾರಿಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವಲ್ಲಿ ನೋಡಿ ಚೆಕ್ ಮಾಡಬಹುದು. ನಾನು ಬಟ್ಟೆಗಳು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದನ್ನ ಯೋಚನೆ ಮಾಡಲ್ಲ. ನನಗೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಹಾಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದು ನನಗೆ ಮುಖ್ಯ ಆಗುತ್ತೆ. ಅದು 100 ರೂಪಾಯಿ ಆಗಿರ್ಲಿ, 1000 ರೂಪಾಯಿ ಆಗಿರ್ಲಿ, 500 ರೂಪಾಯಿ ಆಗಿರ್ಲಿ, ಚೆನ್ನಾಗಿ ಕಾಣಬೇಕು ಅಷ್ಟೇ. ನನಗೆ ಕಂಫರ್ಟಬಲ್ ಆಗಿರ್ಬೇಕು ಅಷ್ಟೇ. ನನ್ನ ಹತ್ರ 150 ರೂಪಾಯಿಂದ 250-300 ರೂಪಾಯಿ ಸ್ಯಾರಿಗಳು ಕೂಡ ಇವೆ. ಬಿಕಾಸ್ ಅದನ್ನ ನೀವೇನಾದ್ರೂ ನೋಡಿದ್ರೆ ಅಷ್ಟು ಕಮ್ಮಿ ರೇಟಲ್ಲಿ ಇರುವಂತಹ ಸ್ಯಾರಿಗಳು ಅಂತ ನಂಬೋದೇ ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ ಜೊತೆ. ಸೊ ಈಗ ನನ್ನ ಹತ್ರ ಇರೋ ಸ್ಯಾರಿಗಳಲ್ಲಿ ಆ್ಯಂಡ್ ಈ ಬ್ಲೂ ಕಲರ್ ಸ್ಯಾರಿ ನೋಡ್ಬೋದು ನೀವು. ಇದು ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ವೇರ್ ಮಾಡಿದ್ದೆ. ಆಗಲೂ ಕೂಡ ತುಂಬ ಜನ ಲಿಂಕ್ ಕೇಳಿದರೆ ನಾನು ವಿಡಿಯೋ ಮಾಡೇ ಲಿಂಕ್ ಶೇರ್ ಮಾಡೋಣ ಅಂತ ಮಾಡಿರಲಿಲ್ಲ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಒಂದು ಫೋಟೋಶೂಟ್ ಮಾಡಿಸ್ದೆ ರೀಸೆಂಟಾಗಿ, ನೀವು ನೋಡಿರ್ತೀರಾ ಈ ಕಲರು. ವಾವ್, ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಬಾರ್ಡರ್ ಕಲರ್ ಅಂತೂ ತುಂಬ ಗ್ರೇ ಕಲರ್ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣುತ್ತೆ ಮಾತ್ರ ವೇರ್ ಮಾಡಿದಾಗ. ವಿಡಿಯೋ ನೀವು ನೋಡಿರ್ತೀರ, ಶಾರ್ಟ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದ್ದೆ. ಇದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಫೋಟೋದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಿದೆ ಕಲರ್, ಬಟ್ ಸಿಮಿಲರ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ನನ್ನ ಫೇವ್ರೆಟ್ ಕಲರ್. ಆ್ಯಂಡ್ ನಾನು ಫಸ್ಟ್ ತೋರಿಸಿದ್ದು ಏನಂತಾರೆ ಈ ಕಲರ್ಗೆ, ಬ್ಲೂ ಕಲರ್, ಐ ಮೀನ್ ಇಂಕ್ ಕಲರ್ ಅಂತಾರಲ್ವಾ. ಇನ್ನ ಏನ್ ಕಲರ್ ಅಂತಾರೆ ಅಷ್ಟು ಐಡಿಯಾ ಇಲ್ಲ ನನಗೆ. ನೋಡಿ ಇದು ಎಷ್ಟು ಡಾರ್ಕ್ ಇದೆ. ಇದು ಸ್ವಲ್ಪ ಲೈಟ್ ರಾಮ ಗ್ರೀನ್ ಬರುತ್ತಲ್ವಾ, ಸೊ ಅದು ಇದೆ. ಇದು ಸ್ವಲ್ಪ ಲೈಟ್ ಬ್ಲೂ ಸ್ಕೈ ಬ್ಲೂ ಅಂತ ಹೇಳ್ಬೋದು. ಸ್ಕೈ ಬ್ಲೂ ಅಲ್ಲಿ ಡಾರ್ಕ್ ಬರುತ್ತಲ್ವಾ, ಆ ಬ್ಲೂ ಇದು.
ಎಲ್ಲ ಸೆರಗು ಕೂಡ ಈ ಮುಸ್ಗು ಅಂತ ಹೇಳ್ತೀವಲ್ವಾ, ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ನಾನು. ಅಂಡ್ ಇನ್ನೊಂದು, ಎಲ್ರಿಗೂ ಈ ಕಲರ್ ಇಷ್ಟ ಇದ್ದೇ ಇರುತ್ತೆ, ಬ್ಲ್ಯಾಕ್ ಕಲರ್. ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದಕ್ಕೂ ಕೂಡ ಗ್ರೇ ಕಲರ್ ಬಾರ್ಡರ್ ಅಂಡ್ ಗ್ರೇ ಕಲರ್ ಸೆರ್ಗನ್ನ ಕೊಟ್ಟಿದ್ದಾರೆ. ಇದನ್ನ ಕೂಡ ವೇರ್ ಮಾಡಿ ತೋರಿಸ್ತೀನಿ. ಅಂಡ್ ಈ ಕಲರ್, ಇದಕ್ಕೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಮೆಂತೆ ಕಲರ್ ಇರ್ಬೋದು ಐ ಥಿಂಕ್. ಇದು ಹೆಂಗೆ ಅಂದ್ರೆ, ಕಲರ್ ಯಾಕೆ ಹೇಳಕ್ ಗೊತ್ತಾಗ್ತಿಲ್ಲ ಅಂದ್ರೆ, ಈ ಒಂದೇ ಕಲರ್ ಇಲ್ಲ, ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಇದೆ. ಸೊ ಹಂಗಾಗಿ ಎಕ್ಸಾಕ್ಟ್ ಇದೇ ಕಲರ್ ಅಂತ ಹೇಳಕ್ಕಾಗಲ್ಲ. ನೀವು ನೋಡ್ಬೋದು, ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ ನೀವು ತಗೊಳ್ಬೋದು. ಅಂಡ್ ಇದು ಕೂಡ ವೇರ್ ಮಾಡಿ ತೋರಿಸ್ತೀನಿ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുളാಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರೋ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ರನಾ ರನಾ ರನು ರೇ नजरिया लागे नहीं कहीं, ओ नजरिया लागे नहीं कहीं ना ಅಂಡ್ ನೋಡಿದ್ರಲ್ಲ ನನ್ನ ಕಾಟನ್ ಸ್ಯಾರಿ ಕಲೆಕ್ಷನ್ಸ್ ಹೇಗಿತ್ತು ಅಂತ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ, ಬಿಕಾಸ್ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಹಾಗೆ ಕಾಟನ್ ಸ್ಯಾರಿ 1500 ಮೇಲೆ ಇರುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವಾಗಲೂ ಸ್ಯಾರಿನ ನಾವು ಐರನಿಗೆ ಕೊಡಬೇಕಾಗತ್ತೆ. ಸೊ ಇದು ವಾಶ್ ಮಾಡಿದ್ರು ಕೂಡ ನೀವು ಐರನ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ ಕೇಸ್ ಎಮರ್ಜೆನ್ಸಿ ಅಂದ್ರೂ.
ಐರನ್ ಮಾಡಬಹುದು. ಎಮರ್ಜೆನ್ಸಿ ಅಂದಾಗ ಐರನ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅಷ್ಟು ನೀಟಾಗಿದೆ. ನಾನು ಒಂದೆರಡು ಸ್ಯಾರಿ ಆಲ್ರೆಡಿ ತೋರಿಸಿದ್ದೀನಿ, ವಾಶ್ ಮಾಡಿ ಹಾಗೆ ಇಟ್ಟಿರೋದು, ಐರನ್ ಮಾಡಿಲ್ಲ ಅಂತ. ಸೊ ಇದಾಗಿರ್ಬೋದು. ಆಲ್ಮೋಸ್ಟ್ ನಾನು ಆನ್ಲೈನಿಂದ ತರಿಸಿರೋ ಅಂತಹ ಬಟ್ಟೆಗಳಾಗಲಿ ಸಾರಿಗಳಾಗಲಿ ಎಲ್ಲದನ್ನು ನಾನು ಒನ್ಸ್ ವಾಶ್ ಮಾಡಿದ್ಮೇಲೆ ವೇರ್ ಮಾಡೋದು. ಇದೊಂದು ನಾನು ವೇರ್ ಮಾಡಿರೋ ಅಂತಹ ಸಾರಿನ ವಾಶ್ ಮಾಡಿಲ್ಲ, ವಿಡಿಯೋಗೋಸ್ಕರ ಹಾಗೇನೆ ವೇರ್ ಮಾಡಿಬಿಟ್ಟೆ. ರೀಸೆಂಟಾಗಿ ತರಿಸಿದ್ದು ಇದನ್ನು ಕೂಡ. ಇದೆಲ್ಲದನ್ನು ಒಂದೇ ಸರಿ ನಾನು ಆರ್ಡರ್ ಮಾಡಲಿಲ್ಲ, ಒಂದು ಆರ್ಡ್ರ್ ಮಾಡಿ ಕಲರ್ ಹೋಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿ, ಅದಾದಮೇಲೆ ಕ್ವಾಲಿಟಿ ಹೇಗಿದೆ ಅಂತೆಲ್ಲ ಚೆಕ್ ಮಾಡಿ ಒಂದೊಂದೇ ಸ್ಯಾರಿನ ನಾನು ತರಿಸಿದ್ದು. ತುಂಬ ಚೆನ್ನಾಗಿದೆ. ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ, ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.